ಯಾವತ್ತು ಹೇಳ್ತೀನಿ, ಪ್ರತಿಯೊಬ್ಬನಿಗೂ ಆ ಮಂತ್ರವನ್ನು ಯಾಕೆ ಅಂದರೆ, ಅಕಸ್ಮಾತ್ ಗಂಡ ಕುಡಿತಾ ಇರ್ತಾನೆ, ಅಕಸ್ಮಾತ್ ಗಂಡ ದುರಹಂಕಾರವಾಗಿರ್ತಾನೆ, ಅಕಸ್ಮಾತ್ ದೇವ್ರನ್ನೇ ನಂಬದೇ ಇರತಕ್ಕಂಥವನಿರ್ತಾನೆ, ಅಕಸ್ಮಾತ್ ಆ ಗಂಡ ಕೆಲಸಕ್ಕೆ ಹೋಗ್ತಾ ಇರೋ ವಿಶೇಷವಾಗಿರ್ತಕ್ಕಂಥ ಆ ಕರ್ಮ ಏನು ಇಟ್ಕೊಂಡಿರ್ತಾನೆ, ಹೆಂಡತಿರನ್ನ ಗಂಡಂದನ್ನ ಕೇರ್ ಮಾಡದೇ ಇರ್ಬೋದು, ಅಥವಾ ಗಂಡ ಇನ್ನೊಬ್ಬಳನ್ನ ಇಟ್ಕೊಂಡಿರ್ಬೋದು, ಕಟ್ಕೊಂಡಿರ್ಬೋದು, ಗೊತ್ತಿಲ್ಲ, ಈ ಹೆಂಡತಿನ ತಾತ್ಸಾರದಿಂದ ಕಾಣ್ತಾನೆ, ಅಂಥವ್ರಿಗೆ, ಆ ಕಷ್ಟದಲ್ಲಿರೋ ಹೆಂಗಸರಿಗೆ ಈ ಒಂದು ವಿಶೇಷವಾದ ಮಂತ್ರ. ಎಲ್ಲ ಹೆಂಗಸರು ಎತ್ತಿ ಅನ್ಕೋಬೇಡಿ, ಮಂತ್ರಗಳನ್ನು ಯಾರು ಏನು ಹೇಳಿದ್ರೇನೆ ಅದಕ್ಕೆ ನೋಡಿ, ಎಲ್ಲ ಚಾರ್ಜರು ಎಲ್ಲ ಮೊಬೈಲ್ಗೂ ಆಗತ್ತೆ ಅಂತ ಅನ್ಕೊಂಡ್ಬಿಡಬಾರ್ದು. ಆ ಮಂತ್ರ ಅಂತ ಹೆಂಗಸರಿಗೆ ಮಾತ್ರ. ಸುಮ್ಮನೆ ಹೆಂಗಸರು ಬೇರೆಯವ್ರು ಬಂದ್ಬಿಟ್ಟು ಹೊರಗಡೆ ಬಂದು ಸೋಷಿಯಲ್ ವರ್ಕರ್ ಮಾಡ್ಕೊಂಡು ಅವಳು ಇನ್ನೊಬ್ಳು ಲವರ್ನ ಇಟ್ಕೊಂಡು ಈ ಗಂಡಂಬ ಶೀಕರಣ ಅಂದರೆ ಇರೋ ಬರೋರು ದುಡ್ಡೆಲ್ಲ ದೋಚ್ಕೊಳ್ಳೋಣ ಅಂದರೆ ಖಂಡಿತ ಅವ್ರಿಗೆಲ್ಲ ಆಗಲ್ಲ. ಅರ್ಥ ಆಯ್ತಾ? ತುಳಿದು ಹಾಕ್ಬಿಡ್ತಾನೆ ದೇವಿ. ಯಾಕಂದರೆ ಅಲ್ಲಿ ಹೇಳಿದಾಳೆ, ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವಂ. ದುರ್ಗಾ ಅಂದರೆ ದುರ್ಗತಿ ನಾಶನಂ. ಅವಳನ್ನ ಹಾಗೆ ಮಠನೂ ಹಾಕ್ಬಿಡ್ತಾಳೆ ದುರ್ಗಾ. ಸಾಧಾರಣವಲ್ಲ, ಒಳ್ಳೆಯವಳು ಕೆಟ್ಟವಳು. ಅದಕ್ಕೆ ಹೇಳ್ತಾರಲ್ಲ, ನಾರಿ ಮುನಿದರೇನೋ ಅಷ್ಟೇ, ಹಾಗಾಗತ್ತೆ ಕತೆ. ಅದಕ್ಕೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಒಳ್ಳೆಯವನಾಗಿರ್ತಕ್ಕಂಥ ಅವಕಾಶವನ್ನು ಎಲ್ಲರೂ ಕೊಡಬೇಕು. ಹೆಂಗಸರಿಗೆ ಪ್ರಾಧಾನ್ಯತೆ ಗಂಡಸರು ಕೊಡಬೇಕು, ಗಂಡಸರಿಗೆ ಪ್ರಾಧಾನ್ಯ ಹೆಣ್ಣಸು ಕೊಡಬೇಕು. ಆ ಮಂತ್ರ ವಿಶೇಷವಾಗಿರ್ತಕ್ಕಂಥದ್ದು. ಅದನ್ನು ನಾವು ಹೇಗೆ ಹೇಳ್ತೀವಿ ಅಂದರೆ, ಕಾರ್ತಿವೀರ್ಯಾರ್ಜುನ ಮಂತ್ರದಲ್ಲಿ ಹೆಣ್ಣು ಮಕ್ಕಳನ್ನ ವಶೀಕರಣ ಅಂತ ಹೇಳ್ತೀವಿ. ಆ ಹೆಣ್ಣು ಮಕ್ಕಳನ್ನ ವಶೀಕರಣ ಅಂದರೆ ಇರೋಬರೋ ರೋಡಲ್ಲಿ ಇರತಕ್ಕಂಥ ವಶೀಕರಣ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಕೆಲವೊಂದು ಮೂಲ ಮಂತ್ರನ ಕೆಲವೊಮ್ಮೆ ಕೊಡಕ್ಕೆ ಹೋಗಲ್ಲ. ಆ ಮಂತ್ರ ಏನು ಹೇಳುತ್ತೆ ಅಂದರೆ, ಸರ್ವಕಾರ್ಯ ಸಿದ್ಧಿಪಡಿಸ್ಬಿಡುತ್ತೆ. ನೋಡಿ, ಅದನ್ನು ಸುಮ್ಮನೆ ಓದ್ಬಿಡ್ತೀನಿ, ಅದು ನಿಮಗೆ ಹೇಳಕ್ಕೆ ಹೋಗಲ್ಲ. ಆದರೆ ವಿಚಾರ ನೀವು ಬರ್ಕೊಳ್ಳೋಕ್ಕೂ ಆಗೋಲ್ಲ. ಆದರೆ ವಿಚಾರ ಹೇಳ್ತೀನಿ. ಕಾರ್ತಿವೀರ್ಯಾರ್ಜುನ ಸ್ಮರಣ ಮಾತ್ರೇನ ಶೀಘ್ರಂ ಕಾರ್ಯಂ ಲಭ್ಯತೆ. ಅಂದರೆ ಶೀಘ್ರಂ ಕಾರ್ಯಂ ಲಭ್ಯತೆ ಹೇಳಿದ ತಕ್ಷಣ ವಶೀಕರಣ ಆಗತ್ತೆ. ಆದರೆ ಆ ಮಂತ್ರವನ್ನು ಇದುವರೆ ತನಕ ಭೂಲೋಕದಲ್ಲಿ ಯಾರೂ ಎಲ್ಲೂ ಮಾಡಿಲ್ಲ. ಅಂದರೆ ಏನು ಅಂದರೆ, ಹೊರಗಡೆ ಪ್ರಕಟಿಸಿಲ್ಲ. ಯಾಕೆ ಪ್ರಕಟಿಸಿಲ್ಲ ಗೊತ್ತಾ? ಇಂಥದ್ದು ರಹಸ್ಯವಾಗಿ ಇದ್ದೋಯ್ತು, ಕಲ್ಲಲ್ಲೇ ಶಾಸನದಲ್ಲೇ ಇದ್ದೋಯ್ತು. ದೇವಿ ಹತ್ರ ಹೀಗಂದ್ರೆ ಅಸ್ತ್ರಗಳನ್ನ ಇಟ್ಕೊಂಡಿರ್ತಾಳೆ, ಆ ಅಸ್ತ್ರದಲ್ಲಿ ಬರೆದಿರ್ತಕ್ಕಂಥ ಕೆತ್ತನೆಗಳು, ಅದಾದ ಮೇಲೆ ಒಂದು ತಾಳೆಗಿಳಿ, ಅವಳು ಹಿಂಗೆ ಇಟ್ಕೊಂಡಿರ್ತಾಳೆ ತಾಳೆಗಿಳಿ, ಅದರಲ್ಲಿ ಬರೆದಿರ್ತಕ್ಕಂಥದ್ದು, ಅಥವಾ ಹಳೆಯ ಗ್ರಂಥದಲ್ಲಿ ಬರೆದಿರ್ತಕ್ಕಂಥದ್ದು. ಹೀಗೆ ಒಂದೊಂದು ಮಂತ್ರಗಳನ್ನು ಆ ಕಾಲದಲ್ಲೇ ಭಗವಂತ ಮುಂದಾಲೋಚನೆ ಮಾಡಿ ಜಗತ್ತು ಹೀಗೆ ದುರುಪಯೋಗ ಪಡಿಸ್ಕೊತಾರೆ ಅನ್ನೋಕ್ಕೋಸ್ಕರ ಕೆಲವೊಂದು ಮಂತ್ರಗಳನ್ನ ಕೆಲವರಿಗೆ ಕೊಟ್ಟಿಲ್ಲ. ಅದಕ್ಕೆ ಕಾರ್ತಿವೀರ್ಯ ಕಲುದ್ವೇಷಿ ಕೃತವೀರ್ಯ ಸುತೋಬಲಿ ಸಹಸ್ರಬಾಹು ಶತ್ರುಘ್ನೋ ರಕ್ತವಾಸೋ ಧನುರ್ಧರ ರಕ್ತಗಂಧಾಕ್ಷಿತೋ ರಕ್ತೋ ರಾಜಾಸ್ಮೃತ ಅವಿಷ್ಟಿತ ದ್ವಾದಶೈತಾನಿ ನಾಮಾನಿ ಕಾರ್ತಿವೀರ್ಯಸ್ಯ ಪಠೇತ್ ಸಂಪದಸ್ತಸ್ಯ ವರದಂತೆ ಜನಸ್ತಸ್ಯ ವಶಂಗತಃ ಇತಿ ಶ್ರೀ ಕಾರ್ತಿವೀರ್ಯಾರ್ಜುನ ಮಹಾಮಂತ್ರ ಜಪಂ ಕರಿಷ್ಯೆ. ಇದಕ್ಕೆ ಕಾರ್ತಿವೀರ್ಯಾರ್ಜುನ ಏನು ಹೇಳ್ತಾನೆ, 1,000 ಕೈ ಅವನಿಗೆ, 1,000 ಹೆಂಡತಿರೋ ಲೈನಾಗಿ ಹಾಗೆ ನಿಲ್ಲಿಸ್ಕೊಂಡ ಸರ್ವಂ ವಕರ್ಣ. ಅದಕ್ಕೆ ಕಾರ್ತಿವೀರ್ಯನ ಸ್ಮರಣೆ ಮಾಡಿಕೊಂಡ್ರೆ ಕಳೆದು ಹೋಗಿರೋ 1000 ವರ್ಷಗಳ ಹಿಂದೆ, 1000 ವರ್ಷಗಳ ಮುಂದೆ, ಯಾವ ಕಾಲಕ್ಕೆ, ಯಾವ ಯುಗಕ್ಕೆ, 1000 ದಿಕ್ಕಲ್ಲಿ ಎಲ್ಲವೂ ವಾಪಸ್ ಬರುತ್ತೆ. ಆ ಮಂತ್ರವೇ ಆಗ ಹೇಳುತ್ತೆ. ಅದಕ್ಕೆ ಏನು ಹೇಳುತ್ತೆ, ಪತಿಂ ಮನೋರಮಂ ದೇವಿಂಗಿಂತ ವಿಶೇಷವಾದ ಮಂತ್ರ ಕಾರ್ತಿವೀರ್ಯಾರ್ಜುನ. ಆದರೆ ಆ ಪತಿಂ ಮನೋರಮದಲ್ಲಿ ಹೆಂಗಸರಿಗೆ, ಕಾರ್ತಿವೀರ್ಯಾರ್ಜುನ ಗಂಡಸರಿಗೆ. ಇದು ಯಾವ ಗಂಡಸರಿಗೆ ಅಂದರೆ, ಅಕಸ್ಮಾತ್ ಹೆಂಗಸರು ಚಿಕ್ಕ ಹೆಣ್ಣು ಮಕ್ಕಳು ಹೊರಗಡೆ ಹೊಟ್ಟೋಗಿರ್ತಾರೆ, ವಾಪಸ್ ಬರಲ್ಲ, ಗಂಡಂದ್ರ ಜೊತೆ ಹೊಟ್ಟೋಗಿರ್ತಕ್ಕಂಥವ್ರು ಹೊಸದಾಗಿ ಸುಮ್ಮನೆ ಲವ್ ಮಾಡಿಕೊಂಡು ಯಾರೋ ಪರಪುರುಷನ್ನ ಲವ್ ಮಾಡ್ಕೊಂಡು ಹೊಟ್ಟೋಗ್ತಾಳೆ, ಅಥವಾ ಅವನು ಇವಳನ್ನ ವಶೀಕರಣ ಮಾಡ್ಕೊಂಡು ಎಲ್ಲೂ ಹೋದರೆ ನೋಡಿ ನಿಮ್ಮ ಅಪ್ಪ ಅಮ್ಮನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಅವಳನ್ನ ಭದ್ರವಾಗಿ ಇಟ್ಬಿಡ್ತಾಳೆ. ಅಂಥ ಮಂತ್ರ ಇದನ್ನು ಹೇಳ್ಕೊಂಡ್ರೆ ಅವನಿಗೆ ಮೆಂಟಲ್ ಟೆನ್ಷನ್ ಆಗ್ಬಿಡುತ್ತೆ. ಯಾರೋ ಇವಳನ್ನ ಅಕಸ್ಮಾತ್ ವಶೀಕರಣದಲ್ಲಿ ಇಟ್ಕೊಂಡಿರ್ತಾನೆ ಅಂತಕೊಳ್ಳ, ಅವನು ಹಾಗೇ ಹುಚ್ಚಾಗ್ಬಿಡ್ತಾನೆ. ಇವಳಲ್ಲಿ ತಪ್ಪಿರ್ಬೋದು, ಯಾರೋ ಅವಳ ಮಗಳು ಹೋಗಿರ್ತಾಳೆ ತಪ್ಪಿಸ್ಕೊಂಬರ್ಬೋದು, ಹೆಂಡತಿ ಹೋಗಿರ್ತಾಳೆ ತಪ್ಪಿಸ್ಕೊಂಬರ್ಬೋದು. ಅಂಥ ಅವಕಾಶಗಳು ಅಂದರೆ ಕಷ್ಟದಿಂದ ಪಾರು ಮಾಡತಕ್ಕಂಥ ಏಕೈಕ ಮಂತ್ರ. ಆವಾಗ ಗಂಡಂದ್ರಾದವರು ತಮ್ಮ ಹೆಂಡತಿರಿಗೋ ಹೆಣ್ಣು ಮಕ್ಕಳಿಗೋ ಅವಳಿಗೋ ಹೇಳ್ಕೊಳ್ತಕ್ಕಂಥ ಈ ಮಂತ್ರಗಳು ಬಹಳ ವಿಶೇಷವಾಗಿರ್ತಕ್ಕಂಥ ಈ ಮಂತ್ರ. ಇದನ್ನು ರೂಢಿಸ್ಕೊಂಡು ಏನಿಲ್ಲಪ್ಪ, ಅದೇನು ಹೇಳುತ್ತೆ, ಸಂಪದಸ್ಯ ವರದಂತೆ ಜನಸ್ತಸ್ಯ ವಶಂಗತಃ. ಸಂಪದಸ್ಥದಿಂದ ಸಂಪತ್ತು ಕೂಡ ಆಕರ್ಷಣೆ ಮಾಡ್ಬೋದಂತೆ. ಅದಕ್ಕೋಸ್ಕರ ಅದಕ್ಕೆ ರಕ್ತವೀರ್ಯ. ಅದಕ್ಕೆ ಅವನು ಏನು ಹೇಳ್ತಾನೆ, ರಕ್ತಾತ್ರನ ಇಟ್ಕೊಳ್ಳೋದು. ರಕ್ತನ ಹೇಗೆ ಇಟ್ಕೊಳ್ಳೋದು, ಕೆಂಪಾಗಿರ್ತಕ್ಕಂಥ ಕುಂಕುಮನ್ನು ನಿಂಬೆಹಣ್ಣು ಪಾನಕದಲ್ಲಿ ಹಾಕಿ ಆ ಬೆರಳು, ಸೂರ್ಯನ ಬೆರಳು ಹಾಕಿ ಅದರೊಳಗೆ ಇಟ್ಟು ಪ್ರಾರ್ಥನೆ ಮಾಡಬೇಕು. ಅದೇ ರಕ್ತವಂತೆ, ಅಂದರೆ ರಕ್ತಾಭರಣ ಅಂತ ಹೇಳ್ತಾರೆ. ಅದನ್ನು ತಗೊಂಡು ವಿಶೇಷವಾಗಿರ್ತಕ್ಕ ಒಂದು ಮರಕ್ಕೆ ಹಾಕಿ, ಅದು ಏನೋ ರಾವು ಕಾಲದಲ್ಲಿ ಹಾಕಬೇಕು. ಆ ಮರಕ್ಕೆ ಹಾಕಿ, ಮರ ಯಾವುದು ಅಂತ ಹೇಳಿದ ನನ್ನ ಮಕ್ಕಳು ನೀವೆಲ್ಲ ಹಾಕ್ಬಿಡ್ತೀರ, ಭಾಳ ಜನ ಕೆಟ್ಟವ್ರು ಇರ್ತಾರಲ್ಲ ಅಂಥವ್ರು ಹಾಕ್ಬಿಡ್ತಾರೆ ಅನ್ನೋಕ್ಕೋಸ್ಕರ ಹಾಕಲ್ಲ. ಅದನ್ನು ಹಾಕ್ಬಿಟ್ರೆ ಏನಾಗೋದು ಗೊತ್ತಾ, ಇಮಿಡಿಯೇಟ್ ವಶೀಕರಣ. ಕೆಲವರು ಆಮೇಲೆ ಈ ಹುಡುಗಿ ನಂಗೆ ಸಿಕ್ಕಿಲ್ಲ, ಅವಳು ಹೇಗೆ ವಶೀಕರಣ ಅಂದ್ಕೊಂಡು ಹೋದರೆ ಗುರುಗಳು ಇಂಥ ಮಂತ್ರ ಕೊಟ್ಬಿಟ್ರು ಟಿ ವಿಲಿ ಅಂದ್ಬಿಟ್ಟು ಅದನ್ನು ಬೇರೆ ನನಗೊಂದು ಆರೋಪ. ಯಾಕೆ ಬೇಕಪ್ಪ, ನಾನು ಈಗ ತಾನೇ ಭಾರತ ದೇಶದಲ್ಲಿ ಸಮೃದ್ಧಿ, ಭಾರತ ನಾರಿ ಅಂದರೆ ಏನೋ, ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾರಿಯನ್ನು ಕಾಪಾಡ್ತಕ್ಕಂಥ ಗೌರವ ಸನಾತನ ಧರ್ಮದಲ್ಲಿರ್ತಕ್ಕಂಥ ಉಳಿಸ್ಕೊಳ್ಳೋಣ ಅಂತ ಕಾಪಾಡ್ತೀವಿ, ಹಾಳು ಮಾಡೋಕ್ಕಿಲ್ಲ. ಆದರೆ ವಶೀಕರಣ ಏನಕ್ಕೆ ಅಂದರೆ, ಅಕಸ್ಮಾತ್ ನಮ್ಮ ಭಾರತ ನಾರಿಗಳಿಗೆ ಎಲ್ಲಾದರೂ ಕುಂದುಕೊರತೆಗಳು ಬಂದ ಪಕ್ಷದಲ್ಲೇ ಇದನ್ನು ಹೇಳ್ಕೊಂಡ್ರೆ, ಅಂಥ ವಿಶೇಷವಾಗಿರ್ತಕ್ಕ ಗಂಡಸರು ಏನಾದರೂ ನಿಮಗೆ ಬೇಕು ಅಂದರೆ
ನಾನು ನಿಜವಾಗ್ಲೂ ಅದನ್ನು ಮಂತ್ರಗಳನ್ನ ಉಪದೇಶ ಮಾಡಿ ನಿಮ್ಗೆ ಕೊಡಿಸ್ತೀನಿ ಆಶ್ರಮಕ್ಕೆ ಬರಬೇಕಾದ್ರೆ. ಅಲ್ಲಿ ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಯಾರ ಹತ್ರ ಇಲ್ವಲ್ಲ ಜಗತ್ತಲ್ಲಿ. ಅದಕ್ಕೋಸ್ಕರ ಇಂಥ ಒಂದು ವೈಷಮ್ಯ ಪ್ರತಿಯೊಬ್ಬರಲ್ಲೂ ಗಂಡಾಗಲಿ ಹೆಣ್ಣಾಗಲಿ. ಇವತ್ತೇನು ಅಂದರೆ ಈಶ್ವರ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಹೀಗೆ ಅವರಲ್ಲಿರ್ತಕ್ಕಂಥ ಒಂದು ಬಾಂಧವ್ಯ, ಗಂಡ ಹೆಂಡತಿ ಬಾಂಧವ್ಯ ಹೇಗಿದೆ ಹಾಗಿರಬೇಕು ಜೀವನ ಅಂತ ವಿಷ್ಣು ಸಹಸ್ರನಾಮ ಬಗ್ಗೆ ಹೇಳ್ತಾ ಇದ್ವಿ. ಇವತ್ತು ಅದೇ ದಿನ ನಾವು ನೀವು ಆ ಸ್ಮರಣೆ ಮಾಡ್ಕೊಂಡಿರ್ತಕ್ಕಂಥ ಜೀವನ ಹೀಗೆ ರಥಚಕ್ರ ಹೋಗ್ತಾ ಇದ್ರೆ ಎಷ್ಟು ಹಂಪುಗಳು, ಎಷ್ಟು ಜೀವನಗಳು. ಹಾಗೆ ಗಂಡ ಹೆಂಡತಿ ಬಾಂಧವ್ಯನೂ ಎಷ್ಟು ಚೆನ್ನಾಗಿ ಯೂನಿಟಿ ಆಗಿರುತ್ತೆ ನೋಡಿ. ಒಂದು ಕಡ್ಡಿ ಮುರಿದು ಹಾಕ್ಬಿಡ್ಬೋದು, ನಾಳೆ ದಿವಸ ಎಷ್ಟೋ ಜನ ಏನೇ ಅಂದ್ಕೊಳ್ಳಿ ಆ 10 ಕಡ್ಡಿಯನ್ನು ಏನು ಒಗ್ಗಟ್ಟಿರುತ್ತೆ ಮುರಿಯೋಕ್ಕೆ ಸಾಧ್ಯನಾ? ಆಗಲ್ಲ. ಅದಕ್ಕೆ ಆ ಒಗ್ಗಟ್ಟು ನಿಮ್ಮಲ್ಲಿರಬೇಕು. ಅಲ್ಲೇ ಟೊಳ್ಳಿದ್ರೆ ಏನು ಮಾಡ್ತಾರೆ, ಮುರಿದು ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಜೀವನದಲ್ಲಿ ಎಷ್ಟೋ ಜನ ಸುಖವಾಗಿರೋದು ಸಹಿಸಲ್ಲ ರೀ. ಹೊಟ್ಟೆ ಕಿಚ್ಚೋ, ಕಲ್ಲೋ, ಕಣ್ ದೃಷ್ಟಿ, ಹುಷಾರ್. ಆ ಹುಷಾರಲ್ಲಿ ನೀವಿರಬೇಕು, ಮಿಕ್ಕಿದ್ದು ನಾನು ಮಾತಾಡಬೇಕು.